ಈ ಎಕ್ಸಾಮ್ ಬರಿತೀವಿ ಸರ್, ಎಕ್ಸಾಮ್ ಬರೆದು ನಾಳೆ ರಿಸಲ್ಟ್ ಬರಬೇಕು, ಆ ಭಯ ಪುಕ್ಕ 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 ಅಂತ ಬರುತ್ತೋ ಇಲ್ವೋ ಪಾಸ್ ಆಗುತ್ತೆ ಅಂತ ಭಯ ಅರುಣ್ ಯೋಗಿ ಆ ರೀತಿ ಏನಿದ್ರು ಸ್ಟಾರ್ಟಿಂಗೇ ಭಯ ಇರುತ್ತೆ, ಕೆಲಸ ನೀಟಾಗಿ ಮಾಡಬೇಕು ಅನ್ನೋ ಭಯ ಇರುತ್ತೆ, ಹೆಲ್ತಿ ಫಿಯರ್ ಇರುತ್ತೆ. ಬಟ್ ರಿಸಲ್ಟ್ಗೆ ಯೋಚನೆ ಮೊದಲಿಂದ ಮಾಡಲ್ಲ ನಾನು. ಗೊತ್ತು ನಾನು ಕೂತ್ಕೊಂಡ್ರೆ ಕೆಲಸದ ಹತ್ರ ಜನಕ್ಕೆ ಇಷ್ಟ ಆಗುವಂತ ಮಾಡ್ತೀನಿ ನಾನು ಅನ್ನೋದು ನಂಬಿಕೆ ನನ್ನ ಮೇಲೆ ಇದೆ ಅಷ್ಟೇ. ಬೇರೆ ಭಯ ಪಡೋದು, ಸೆಲೆಕ್ಟ್ ಆಗಲ್ಲ ಅಂದ್ರೆ ಬೇಜಾರು ಪಟ್ಕೊಳ್ಳೋದು ಏನು ಮಾಡಲ್ಲ. ಹೇಳಿದ್ರೆ ಸೆಲೆಕ್ಟ್ ಆದ್ರೆ ಖುಷಿನೂ ಆಗಲ್ಲ, ಸೆಲೆಕ್ಟ್ ಆಗಲ್ಲ ಅಂದ್ರೆ ಅಂತ ಬೇಜಾರಾಗಲಿ, 3ರಲ್ಲಿ ಒಬ್ಬ ಇದ್ದಂತ ಖುಷಿ ಇರ್ತೀನಿ ಅಷ್ಟೇ. ನೀವು ಮಾಡಿದಂಥ ರಾಮ್ಲಲ್ಲಾನ ಈಗ ಅಯೋಧ್ಯೆಯಲ್ಲಿ ನೋಡೋಕ್ಕೆ ಪ್ರತಿದಿನ ಲಕ್ಷ ಲಕ್ಷ ಜನ ಬರ್ತಿದ್ದಾರೆ, ಬ್ಯಾರಿಕೇಡ್ಗಳಿಂದ ನುಗ್ಬಿಟ್ಟು ಹಾರು ಹೋಗ್ತಾ ಇದ್ದಾರೆ. ನೋಡಿ, ಎಷ್ಟೇ ದೊಡ್ಡ ಮಂದಿರ ಕಟ್ಟಿದ್ರು, ಅಷ್ಟು ದೊಡ್ಡ ಅರಮನೆ ಕಟ್ಟಿದ್ರು, ಕೊನೆಗೆ ಒಳಗೆ ಲಲ್ಲನ್ನೇ ನೋಡ್ಬೇಕು ಅವರು ಹೋಗಿ. ಇಂಥ ಒಂದು ಅವಕಾಶ ಈಗಲೂ ಒಂದೊಂದ್ಸಲ ನೆನೆಸ್ಕೊಂಡು ನನಗೇನೆ ಇದೆಲ್ಲ ನಿಜನಾ ಅಥವಾ ಏನಾದ್ರು ಕನಸಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನ ಅಂತ ಅನಿಸುತ್ತೆ. ಏನೋ ಈಗ ಇತಿಹಾಸ ಆಗೋಗಿದೆ, ನಾನು ಅದರೊಂದು ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀನಿ. ನೀವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮೊದಲೇ ಒಂದ್ಸಲ ಮೀಟ್ ಆಗಿದ್ರಿ, ಅವರಿಗೆ ಒಂದು ಮೂರ್ತಿಯನ್ನು ಕೂಡ ನೀವು ಗಿಫ್ಟ್ ಆಗಿ ಕೊಟ್ಟಿದ್ರಿ. ಈ ರಾಮ್ಲಲ್ಲಾ ಮೂರ್ತಿನ ನಿರ್ಮಾಣ ಮಾಡಿದಂಥ ನಂತರದಲ್ಲಿ ಈಗ ಮೊನ್ನೆ ಅಯೋಧ್ಯೆಯಲ್ಲಿ ಏನಾದರೂ ಮೀಟ್ ಆದ್ರ, ಆ ಸಂದರ್ಭ ಏನಾದರೂ ಬಂತಾ ಅಂತ ಹೇಳಿ? ಇಲ್ಲ, ನಂಗೆ ಆ ಥರ ಅವಕಾಶ ಏನು ಸಿಕ್ಕಲಿಲ್ಲ. ಹಾಂ, ನೋಡೋದ ಮುಂದೆ ಸಿಕ್ಕಿದ್ರೆ. ಬಟ್ ಪ್ರತಿಷ್ಠಾಪನೆ ಆಗೋದಕ್ಕೆ ಮುಂಚೆ ಮೋದಿಯವ್ರ ಮೂರ್ತಿಯನ್ನು ನೋಡಿದ್ರಾ? ಅದು ಎಲ್ಲ ಕಮಿಟಿ ಮೆಂಬರ್ ಎಲ್ಲ ತೋರಿಸ್ಬೇಕಾಗಿರುತ್ತೆ. ಇವರು ಒಪ್ಪದ ಮೇಲೂ ಈ ಮೂರು ಹಿಂಗಿದೆ, ಇದರಲ್ಲಿ ಈ ಥರ ಇದೆ ಅಂತೆಲ್ಲ ಅವರು ಒಂದು ಕೊಡಬೇಕಾಗಿರುತ್ತೆ ಮಾಹಿತಿಗಳನ್ನ ಅನ್ಸುತ್ತೆ. ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರಿಗೆಲ್ಲ ಇಷ್ಟ ಆಗಿದೆ ಅನ್ನೋ ಒಂದು ಚೆನ್ನಾಗಿ ವಿಷಯ ಬಂದಿದೆ. ಜೊತೆಗೆ ನಮ್ಮ ಜನತೆ ಅವ್ರಿಗಿಂತ ನಮ್ಮ ಪ್ರತಿಯೊಬ್ಬರು ನಿಜ ಭಕ್ತಾದಿಗಳಿಗೆ ಇಷ್ಟ ಆಗ್ತಿದೆಯಲ್ಲ, ಅದು ನನಗೆ ಅದು ಖುಷಿ ಕೊಡ್ತಿರೋದು ಅಷ್ಟೇ. ನಾನು ಸೆಲೆಕ್ಟ್ ಆಗ್ತಾ ಅನ್ನೋದು ಖುಷಿಗಿಂತ ನಮ್ಮ ವಿಗ್ರಹ ಎಲ್ಲರಿಗೂ ಇಷ್ಟ ಆಗ್ತಿದೆಯಲ್ಲಪ್ಪ. ಒಬ್ಬ ಕಲಾವಿದಂಗೆ ಅದೇ ಬೇಕಿದ್ದಿದ್ದು ನಮಗೆ, ಬೇರೆ ಎಲ್ಲ ನಾನು ಅನ್ನೋದೇನು ಬೇಕಿಲ್ಲ. ಒಂದು ಅಷ್ಟೇ, ಜನರ ಪ್ರೀತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.